ನಮಸ್ಕಾರ ವೀಕ್ಷಕರೇ, ಸೂಪರ್ ಕಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ಮನೆಯಲ್ಲಿ ಒಂದು 4-5 ಜನ ಇದ್ರೇನೆ ಸುಧಾರಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಡೀ ರಾಜ್ಯದ ಬಂಧಿಖಾನೆಗಳನ್ನ ಸುಧಾರಿಸಬೇಕು, ಅದರ ಸುಧಾರಣೆಯನ್ನ ನೋಡ್ಕೊಳ್ಬೇಕು, ಅಲ್ಲಿರುವಂತಹ ಕೈದಿಗಳನ್ನ ಸುಧಾರಿಸಬೇಕು ಮತ್ತು ಸಿಬ್ಬಂದಿಯನ್ನ ಸುಧಾರಿಸಬೇಕು ಅಂತಂದ್ರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ವೇ ಅಲ್ಲ. ಆದರೂ ಅದು ಬಹಳಷ್ಟು ಚಾಲೆಂಜಿಂಗ್ ಟಾಸ್ಕ್ ಅಂತ ಗೊತ್ತಿದ್ರು ಆ ಇಲಾಖೆಗೆ ಸರ್ಕಾರ ನೇಮಿಸದ ಮೇಲೆ ಅಲ್ಲಿಗೆ ಹೋಗಲೇಬೇಕಾಗತ್ತೆ ಮತ್ತು ಅದರ ಚಾಲೆಂಜ್ಗಳನ್ನು ಫೇಸ್ ಮಾಡಲೇಬೇಕಾಗತ್ತೆ. ಇಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅನ್ನ ಈಗ ಕೈಗೆತ್ತಿಕೊಂಡಿರೋರು ಕರ್ನಾಟಕ ರಾಜ್ಯದ ಹಿರಿಯ IPS ಅಧಿಕಾರಿಯಾಗಿರುವಂತಹ ಅಲೋಕ್ ಕುಮಾರ್ ಅವರು. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತೀನಿ. ಸೊ ಹೌ ಚಾಲೆಂಜಿಂಗ್ ಇಸ್ ದಿಸ್? ತುಂಬಾ ಸೆನ್ಸಿಟಿವ್ ಆಗಿಬಿಟ್ಟಿದ್ದು. ಈಗ ಸದ್ಯಕ್ಕೆ ನಾವು ಸ್ವಲ್ಪ ನೋಡ್ತಾ ಇದ್ದು 1-2 ವರ್ಷದಿಂದ ಈ ಜಾಸ್ತಿ ಸೆನ್ಸಿಟಿವ್ ಆಗಿದೆ. ಮತ್ತು ಕೆಲವು ನಾವು ಹೇಳ್ಬೋದು VIP ಪ್ರಿಸ್ನರ್ಗಳು ಇದ್ದಾರೆ, ಅದರ ಸಲುವಾಗಿ ಕೂಡ ಫೋಕಸ್ ಸ್ವಲ್ಪ ಆ ಕಡೆ ಜಾಸ್ತಿ ಇದೆ. ಈ ಎಲ್ಲ ಪರಿಸ್ಥಿತಿನಿ ಮತ್ತು ನಾವು ಇದು ಕೈದಿಗಳದ್ದು ಸಂಖ್ಯೆ ಮತ್ತು ಕೆಪಾಸಿಟಿ ಅದು ಕೂಡ ಒಂದು ವ್ಯತ್ಯಾಸ ಇದೆ. ಅದು 14,000ಕ್ಕಿಂತ ಜಾಸ್ತಿ ಜನ ಈಗ ಇದ್ದಾರೆ. ಮತ್ತು ಸಿಬ್ಬಂದಿದು ಸಂಖ್ಯೆ 40% ಕಮ್ಮಿ ಇದೆ. ಆ ಕೈದಿಗಳದ್ದು ಸಂಖ್ಯೆ 37 ಅದು ಕೆಪಾಸಿಟಿಗಿಂತ ಜಾಸ್ತಿ ಇದೆ. ಇದು ಏನಿದೆ ಏನು ಕೆಪಾಸಿಟಿ ಇರಬೇಕು ಆಕ್ಕಿಂತ 40% ಕಮ್ಮಿ ಇದೆ. ಸೊ ಇದು ಒಂದು ಬೇರೆ ಬೇರೆ. ಸೊ ಇದೆಲ್ಲ ಚಾಲೆಂಜ್ ಇನ್ನೂ ಜಾಸ್ತಿ ಆಗಿ ಬರುತ್ತೆ. ಮತ್ತು ಅಲ್ಲಿ ನಮ್ಮ ಸ್ಟಾಫ್ದು ಒಂದು ಮೊರಾಲ್ ಇಟ್ಕೊಳ್ಳೋದು ಅದು ಕೂಡ ಬಹಳ ಒಂದು ಚಾಲೆಂಜ್ ನಮ್ಮ ಪ್ರಕಾರ. ಯಾಕಂದರೆ ಅವ್ರದ್ದು ವರ್ಕಿಂಗ್ ಪೊಲೀಸ್ ಹಾಗೆ ಅದು ಇಲ್ಲ. ಅವ್ರ ಕೈಲಿ ಒಂದು ಚಿಕ್ಕದು ಬಡಿಗೆ ಅಷ್ಟೇ ಇರೋದು. ಆ ಒಂದು ಬಡಿಗೆ ಇಟ್ಕೊಂಡು ಒಬ್ಬರು ಸಿಬ್ಬಂದಿ ಸುಮಾರು 70-85 ಜನಕ್ಕೆ ಅವರು ನೋಡಬೇಕಾಗತ್ತೆ. ಒಬ್ಬರು ಸಿಬ್ಬಂದಿ ಒಂದು ಚಿಕ್ಕದು ಬಡಿಗೆ ಇಟ್ಕೊಂಡು ಅವ್ರಿಗೆ ಬಹಳ ಕೆಲವು ಸಂದರ್ಭ ಅವರಿಗೂ ಭಯ ಇರುತ್ತೆ ಇಲ್ಲ. ಯಾಕೆಂದರೆ ಅಲ್ಲಿ ಇರೋನು ಎಲ್ಲರೂ ಅದು ನೊಟೋರಿಯಸ್ನಲ್ಲಿ ಇರ್ತಾರೆ. ಯಾಕಂದರೆ ಜುಡಿಷಿಯಲ್ ಕಸ್ಟಡಿ ಸಣ್ಣ ಪುಟ್ಟ ಕೇಸ್ಲಿ ಹೋಗಲ್ಲ. ಸಣ್ಣ ಪುಟ್ಟ ಕೇಸ್ ಇದ್ದರೆ ಬೆಲೆಬಲ್ ಇರುತ್ತೆ, ಅವರು ಹೋಗಿಬಿಡ್ತಾರೆ. ಮತ್ತು ನಾನ್ ಬೆಲೆಬಲ್ ಕೇಸ್ನಿ ಕೂಡ 1-2 ದಿವಸಕ್ಕೆ 1 ವಾರಕ್ಕೆ ಜನ ಹೋಗಿಬಿಡ್ತಾರೆ. ಆದರೆ ಯಾರೂ ಅಲ್ಲಿ 1 ತಿಂಗಳ 2 ತಿಂಗಳ 3 ತಿಂಗಳ ಇದ್ದಾರೆ ಅವರು ಇದರ ಅಟೆಂಪ್ಟ್ ಟು ಮರ್ಡರ್ ಕನಿಷ್ಠ ಪಕ್ಷ, ಅದರ್ವೈಸ್ ಪಾಕ್ಸೋ, ಮರ್ಡರ್, ರೇಪ್ ಇದೇ ರೀತಿ ಕೇಸಲ್ಲಿ ನಾನು ನೋಡಿದ್ದೇನೆ. ನಾನು ಈಗ ನೋಡಿದ್ದೇನೆ, ಹಿಂದೆ ಕೂಡ ನಾನು ನೋಡಿದ್ದೇನೆ. ಅಲ್ಲಿ ನಾವು ಕೇಳಿದರೆ ಹೆಚ್ಚೆಚ್ಚಾಗಿ ಇದೇ ಕೇಸ್ನ ಇರೋರು ಜನ ಸಿಗ್ತಾರೆ. ಸೊ ಆ ರೀತಿ ಒಂದು ಅಪರಾಧಿಗಳಿಗೆ ಯಾರು ಈ ರೀತಿ ಒಂದು ಹೀನಸ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಎದುರಿಸೋದು, ಅವ್ರಿಗೆ ನಿರ್ವಹಣೆ ಮಾಡೋದು ಡೆಫಿನೆಟ್ಲಿ ಬಹಳ ಒಂದು ಚಾಲೆಂಜಿಂಗ್ ವಿಷಯ ಇದೆ. ನಾವು ನೋಡೋಣ. ನಾವು ಅಷ್ಟೇ ಒಂದು ನಮ್ಮ ಸಿಬ್ಬಂದಿ ಮೇಲೆ ಯಾವ ಕಡೆ ನಾನು ಕೆಲಸ ಮಾಡಿದ್ದೇನೆ, ನಮ್ಮ ಸಿಬ್ಬಂದಿ ಮೇಲೆ ನಾನು ಒಂದು ಭರವಸೆ ಇಟ್ಕೊಂಡಿದ್ದೇನೆ. ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಬಹಳಷ್ಟು ಸಕಾರಾತ್ಮಕವಾಗಿ ಅವ್ರದ್ದು ಕೂಡ ಸ್ಪಂದಿಸ್ತಾರೆ ನಮಗೆ ನಾನು ಭಾವಿಸಿದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಮಾನ್ಯ ಗೃಹ ಸಚಿವಗಳು ಅವರು ಎಲ್ಲರೂ ಇದರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಈ ಜೈಲ್ದು ಪರಿಸ್ಥಿತಿ ಏನಿದೆ ಸುಧಾರಣೆ ಆಗಬೇಕು, ಬದಲಾವಣೆ ಆಗಬೇಕು. ನಾವು ಎಲ್ಲರದ್ದು ಮಾರ್ಗದರ್ಶನದಿಂದ ಮತ್ತು ನಮ್ಮ ಸಿಬ್ಬಂದಿದು ಸಹಕಾರದಿಂದ ನಾವು ಮಾಡಬಹುದು ಅದರ ಸಲುವಾಗಿ ಪ್ರಯತ್ನ ಮಾಡ್ತೀನಿ. ಸರ್, ಹೊರಗಡೆ ತುಂಬಾ ಸಲ ರೌಡಿಗಳ ಪರೇಡ್ ನಡೆಸಿದಿರಿ ತಾವು, ಒಳಗಡೆ ಇರುವಂಥವ್ರನ್ನ ಹೇಗೆ ಮೇಂಟೈನ್ ಮಾಡ್ತೀರಿ? ಮತ್ತು ಸಿಬ್ಬಂದಿ ಬಗ್ಗೆ ಮಾತನಾಡ್ತಾ ಇದ್ರಿ, ಕೊರತೆ ಬಗ್ಗೆ. ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ಫೋನ್ಸ್, ಇಟ್ ಇಸ್ ಲೈಕ್ ಅ ಥ್ರೆಟ್. ಅವ್ರು ಹೊರಗಡೆಯಿಂದ ಒಳಗಡೆ ಯಾರು ಕಾಂಟ್ಯಾಕ್ಟ್ ಇಟ್ಟಿರ್ತಾರೆ ಏನು ಎತ್ತ ಅಂತ ಹೇಳಿ, ನೀವು ಹೇಳ್ದಂಗೆ ಬಹಳ ಡೇಂಜರಸ್ ಇದೆಲ್ಲವೂ ಕೂಡ. ಸೊ ಇದ್ರ ಬಗ್ಗೆ ನೀವು ಸ್ಪೆಷಲ್ ಆಗಿ ಏನು ಆಕ್ಷನ್ ತಗೊಳಕ್ ಮುಂದಾಗಿದ್ದೀರಿ? ಕಾರಾಗೃಹ ಸುಧಾರಣೆ ಸಂಕಲ್ಪ ಅಭಿಯಾನ ಒಂದು ನಾವು ಅದರ ಸಲುವಾಗಿ ನಮ್ಮ ಸಿಬ್ಬಂದಿಗೆ ನಾವು ಹೇಳಿದ್ದೀವಿ. ಈಗ ಸತತವಾಗಿ ಆ ಅಭಿಯಾನವನ್ನು ನಾವು ನಡೆಸ್ತೀವಿ. ಆ ಸಂದರ್ಭದಲ್ಲಿ ಈಗ ರಾಜ್ಯದ ಎಲ್ಲ ಕಾರಾಗೃಹಗಳಲ್ಲಿ ಅಲ್ಲಿ ಸರ್ಚ್ ಮಾಡಿ ಬಹಳಷ್ಟು ಮೊಬೈಲ್ ಫೋನ್ ಲಾಸ್ಟ್ 1 ವಾರದಲ್ಲಿ ಅವರು ಸೀಜ್ ಮಾಡಿದ್ದಾರೆ. ಈಗ ಬ್ಯಾಂಗ್ಳೂರ್ನಲ್ಲಿ 2 ಸತಿ, ಒಂದು ಸತಿ 6 ಮೊಬೈಲ್ ಮತ್ತು ಇನ್ನೊಂದು ಸತಿ 6 ಮೊಬೈಲ್ ಸಿಕ್ಕಿತು. ಮೈಸೂರಿನಲ್ಲಿ ಮೊನ್ನೆ ರಾತ್ರಿ 9 ಮೊಬೈಲ್ ಸಿಕ್ಕಿದೆ. ಬೆಳಗಾಂದಲ್ಲಿ ಸಿಕ್ಕಿದೆ, ಬಿಜಾಪುರದಲ್ಲಿ ಸಿಕ್ಕಿದೆ, ಶಿವಮೊಗ್ಗದಲ್ಲಿ ನಿನ್ನೆ ಸಿಕ್ಕಿದೆ. ಅಲ್ಲಿ ಕೂಡ 4 ಶಿವಮೊಗ್ಗ, 4 ಬಳ್ಳಾರಿ, 4 ಕಲಬುರ್ಗಿ. ಚಾಲೆಂಜಸ್ ಏನಿದೆ ನಾವು ಅದು ಎದುರಿಸ್ತೀವಿ. ಬಟ್ ನಮ್ಗೆ ಅನಿಸುತ್ತೆ ನಮ್ಮ ಸಿಬ್ಬಂದಿ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ಬಹಳಷ್ಟು ಸಮಸ್ಯೆ ಇದು ನಾವು ಸಮಾಧಾನ. ಸರ್, ಒಳಗಡೆ ಮೊಬೈಲ್ ಸಿಕ್ತು, ಇಟ್ಸ್ ಇಸ್ ಸೆಕೆಂಡ್ರಿ. ಬಟ್ ಒಳಗಡೆ ಹೆಂಗೆ ಹೋಗ್ತಿದೆ ಇಟ್ ಇಸ್ ಅ ಮೇಜರ್ ಥಿಂಗ್ ಆಗುತ್ತೆ. ಸೊ ಇದರಲ್ಲಿ ಸಿಬ್ಬಂದಿಗಳ ಕೈವಾಡ ಇಲ್ಲದೆ ಯಾರು ಕೂಡ ಹೊರಗಡೆ ಇರುವಂಥ ಚಿಕ್ಕ ಜಾಗದಿಂದ ಒಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಸಿಬ್ಬಂದಿ ಸುಧಾರಣೆ ಹೇಗೆ ಮಾಡ್ತೀರಿ? ಅಲ್ಲ ನೋಡಿ, ಅಲ್ಲಿ ಬಹುಶಃ ಮಾಧ್ಯಮಕ್ಕೆ ಕೂಡ ಗೊತ್ತಿಲ್ಲ, ಬೇರೆನವ್ರಿಗೆ ಗೊತ್ತಿಲ್ಲ. ಈಗ ಪೆರಿಮೀಟರ್ ಸೆಕ್ಯೂರಿಟಿ ಏನಿದೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ ಅದು ನೀಡಲಾಗಿದೆ. ಮತ್ತೆ ಮೇನ್ ಗೇಟ್ ಎಂಟ್ರೆನ್ಸ್ ಏನಿದೆ
ಅದು ಪ್ರೈವೇಟೈಸೇಷನ್ ಇಲ್ಲ 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 ಇದು ನಮ್ಮ ಗವರ್ಮೆಂಟ್ KSISF ಓಕೆ ಓಕೆ ಅವರು ಇಂಟರ್ನಲ್ ಸೆಕ್ಯೂರಿಟಿ ಕೆಳಗಡೆ ಅವರು ಬರ್ತಾರೆ, ಅವರಿಗೆ ಇದು ನೀಡಲಾಗಿದೆ, ಇದು ಜವಾಬ್ದಾರಿ ಏನಿದೆ. ಓಕೆ ಮುಖ್ಯ ದ್ವಾರದ ಕೂಡ ನಿರ್ವಹಣೆ, ಚೆಕಿಂಗ್, ಸ್ಕ್ಯಾನಿಂಗ್ ಎಲ್ಲ ಅವರು ಮಾಡ್ತಾರೆ. ಸೊ ಜನರಿಗೆ ಅದು ಗೊತ್ತಿಲ್ಲ. ಅದೊಂದು ಗವರ್ಮೆಂಟ್ ಆರ್ಡರ್ ಇದೆ. ಗವರ್ಮೆಂಟ್ ಆರ್ಡರ್ ಪ್ರಕಾರ ಬಹಳ ನಿರ್ದಿಷ್ಟವಾಗಿದೆ ಯಾವ್ದು ಸಾಮಾನು ಒಳಗಡೆ ಹೋದ್ರೆ ಆ ಜವಾಬ್ದಾರಿ KSISF ಮೇಲೆ ಇದೆ. ಸೊ ನಾವು ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವ್ರಿಗೆ ಇದು ವಿಷಯ ಹೇಳಿದ್ದೀವಿ ನೋಡಿ ನಿಮ್ಮ ಜವಾಬ್ದಾರಿ ಇದು ಇದೆ. ಸೊ ನೀವು ಇದು ಸರಿಯಾದ ರೀತಿ ನಿರ್ವಹಣೆ ಮಾಡಬೇಕು. ಅವ್ರದ್ದು ಕಮಾಂಡೆಂಟ್ ಲೆವೆಲ್ ಆಫೀಸರ್ಸ್ ಕೂಡ ನಾವು ಕರೆದಿದ್ದೀವಿ, ಅವ್ರಿಗೆ ನಾವು ಮಾತಾಡಿದ್ದೀವಿ. ಅದೇ ರೀತಿ ಲೋಕಲ್ ಪೊಲೀಸ್ದು ಕೂಡ ಜವಾಬ್ದಾರಿ ಇರುತ್ತೆ. ಸೊ ಈಗ ನೀವೇನು ಹೇಳಿದ್ರೆ ಮೊಬೈಲ್ ಹಾಗೆ ಹೋಗುತ್ತೆ. ಸೊ ಪ್ರಿಸನ್ ಅವ್ರದ್ದು ಇದೆ ಅವ್ರ ಒಳಗಡೆ, ಆದರೆ ಯಾವಾಗ ಬರದ್ದೇ ಅದು ಒಂದು ಬೇರೆ ಏಜೆನ್ಸಿ ಇದೆ. ಓಕೆ ಇದು ಒಂದು ಸ್ವಲ್ಪ ಸಮಸ್ಯೆ ಅದು ಅಲ್ಲಿ ಬರುತ್ತೆ. ಕೋಆರ್ಡಿನೇಷನ್ ಪ್ರಾಬ್ಲಮ್ ಅದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗ್ತಿರಬಹುದು, ಅದು ಆಗದ್ದೇ ಅದು ನಾವು ಹೇಳ್ಬಹುದು. ಯಾಕಂದ್ರೆ ನಮ್ಮವರು ಅವರ ಮೇಲೆ ಹೇಳೋದು, ಅವರು ನಮ್ಮ ಮೇಲೆ ಹೇಳೋದು, ಇದು ಒಂದು ಚಾನ್ಸೇಜ್ ಇದು ಇರ್ತದೆ ಅದು. ಸೊ ನಾವು ಅದು ಕೂಡ ಒಂದು ಚಾಲೆಂಜ್ ಇದೆ. ಆದ್ರೆ ಗವರ್ಮೆಂಟ್ ಆರ್ಡರ್ ಪ್ರಕಾರ ಏನಾದ್ರೂ ಒಳಗಡೆ ಬಂದ್ರೆ ಆ ಜವಾಬ್ದಾರಿ KSISF ಇದೆ. ಓಕೆ ಸೊ ಇದು ಸಿಕ್ಕಿದೆ, ಅದರ್ಥ ಹಾಕಿ ಅವ್ರು ಚೆಕಿಂಗ್ ಸರಿಯಾಗಿ ಗೇಟ್ ನಲ್ಲಿ ಆಗಿಲ್ಲ. ಆದ್ರೆ ಮುಂದೆ ನಮ್ಗೆ ಸಿಕ್ಕರೆ ನಾವು ಯಾರು KSISF ಸಿಬ್ಬಂದಿ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಅಥವಾ DG NIG ಅಥವಾ ಮಾನ್ಯ ಗೃಹ ಸಚಿವಕ್ಕೆ ನಾವು ಅವ್ರಿಗೆ ನಾವು ತಿಳಿಸ್ತೀವಿ. ಯಾಕಂದ್ರೆ ಅವರು ಕೂಡ ಅದು ನಮ್ಮ ಅಧಿಕಾರಿ ಸಿಬ್ಬಂದಿ, ಅವ್ರ ಮೇಲೆ ನಾವು ಕ್ರಮ ಡೆಫಿನೆಟ್ಲಿ ತಗೊಳ್ತೀವಿ. ಅದರ ಜೊತೆಗೆ ಬೇರೆ ಯಾರಿಗೆ ಜವಾಬ್ದಾರಿ ಕೂಡ ಕೊಟ್ಟಾಗಿದೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸಂಬಂಧಪಟ್ಟಿದ್ದಕ್ಕೆ ಇಲಾಖೆಗೆ ನಾವು ಬರಿತೀವಿ. ಒಳಗಡೆ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಾಗ ನ್ಯಾಯಾಂಗ ವ್ಯವಸ್ಥೆಗೆ ಮೋಸ ಮಾಡ್ದಂಗಾಗಲ್ವಾ? ನ್ಯಾಯಾಂಗ ವ್ಯವಸ್ಥೆಗೆ ಅನ್ಯಾಯ ಮಾಡ್ದಂಗಾಗಲ್ವಾ ಒಳಗಿನ ಸಿಬ್ಬಂದಿ ಇದರಲ್ಲಿ ಭಾಗಿಯಾದಾಗ? ಸರ್ ಇಲ್ಲ ಯಾರು ಮೋಸ ನಾವು ಮಾಡ್ತಾ ಇಲ್ಲ. ಅದು ಯಾರು ಏನೋ ತಪ್ಪು ಮಾಡ್ತಾರೆ, ನಾವು ಫಸ್ಟ್ ನಾವು ಹೇಳಿದೀವಿ ನಿಮ್ಗೆ ಇದು ಏನೇ ವ್ಯವಸ್ಥೆ ಇದೆ, ಯಾವ ರೀತಿ ಬರುತ್ತೆ ಇದು ಒಳಗಡೆ. ಅದು ನಮ್ಮವರು ಏನಿದೆ ಅವ್ರ ಮೇಲಿನ ಮೇಲೆ ಅವ್ರು ತಪಾಸಣೆ ಮಾಡಿ ಮತ್ತೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಅದು ನಾವು ಮಾಡ್ಬೇಕಾದ್ರೆ ಮತ್ತೆ ನಿಮ್ಗೆ ಚಾಲೆಂಜ್ ಹೇಳಿದೆ ಇಷ್ಟು ಜನ ಇದ್ದಾರೆ, ಸಿಬ್ಬಂದಿ ಕೊರತೆ ಕೆಲವು ಇದೆ, ಗ್ಯಾಪ್ಸ್ ಇದೆ. ಆ ಸಿಬ್ಬಂದಿ ಕೊರತೆಯನ್ನು ಹೇಗೆ ನೀಗಿಸ್ತೀರಿ? ಯಾವಾಗ ರೆಕ್ರೂಟ್ಮೆಂಟ್ ಹೇಗೆ? ಈಗ ಅದಕ್ಕೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಗತ್ತೆ, ಆದ್ರೆ ಇದು ಎಲ್ಲ ಆಗ್ಲಿಕ್ಕೆ ಟೈಮ್ ಬೇಕು. ಅದು ತಕ್ಷಣ ಅದು ಆಗಲ್ಲ. ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದ್ದೆ ಕೂಡ ಅಟ್ಲೀಸ್ಟ್ 2 to 3 years ಏನಿದೆ ಅವ್ರು ವಾಪಸ್ ಬರಕ್ಕೆ ಅದು ಆಗತ್ತೆ. ಅದೇ ನಾವು ಏನಿದೆ ನಾವು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಏನಾದ್ರೂ ಇದು ನಾವು ಪ್ರಯತ್ನ ಪಡಬೇಕು. ಈ ರೀತಿ ಚಟುವಟಿಕೆ ನಡೆಸಬಾರ್ದು ಒಳಗಡೆ. ಅವರು ಏನಾದ್ರು ಕಂಡು ಬಂದ್ರೆ ನಾವು ಫಸ್ಟ್ ಯಾರು ಇದು ಭಾಗಿಯಾಗಿದ್ದಾರೆ ಅಪರಾಧಿಗಳು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತೆ ಕೆಲವು ಅಧಿಕಾರಿಗಳು ಯಾರು ಇದರ ಸಲುವಾಗಿ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕು. ಇದು ಮೋಸ ಮಾಡೋದು ನಮ್ಮ ಪ್ರಕಾರ ಇದು ಹೇಳೋದು ಪದ ಅದು ಅಷ್ಟು ಸರಿ ಆಗಲ್ಲ. ಯಾರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ, ಅದು ಯಾರು ಈ ರೀತಿ ಆಗ್ತಾರೆ ಅದು ಹೇಳಿದನಕ್ಕೆ ನಾವು ಅವ್ರಿಗೆ ಗಡುವು ನಾವು ಕೊಟ್ಟಿದ್ದೀವಿ. ಆ ನಂತರ ನಮ್ಗೆ ಯಾರು ಸಿಕ್ಕರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಒಳಗಿರುವ ಕೈದಿಗಳ ಹಕ್ಕು ಸಂರಕ್ಷಣೆ ಯಾವ ರೀತಿ ಆಗ್ತಿದೆ ಸರ್? ಅದನ್ನ ಸುಧಾರಣೆಗೆ ಏನೆಲ್ಲ ಅದು ಕೂಡ ಇದೆ. ಅವರು ನೋಡಿ ಯಾವ್ದು ಅವ್ರಿಗೆ ನಮ್ಗೆ ಇದು ಕೆಲವು ದೂರುಗಳು ಕೊಟ್ಟಿದ್ದಾರೆ, ಕೆಲವು ವಿಷಯಗಳು ನಮ್ ಗಮನಕ್ಕೆ. ಸೊ ಯಾವ್ಯಾವ್ದು ಜೆನ್ವಿನ್ ಆಗಿ ನಾವು ಅದು ಮಾಡಬಹುದು. ಈ ಕೆಲವು ಜನ ಹೇಳ್ತಾರೆ ಇಲ್ಲ ಅವ್ರಿಗೆ ಚಾನೆಲ್ ಇದು ಟಿವಿದು ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾರೆ. ಕೆಲವು ಜನ ಔಷಧಿ ಬಗ್ಗೆ ಬಹಳ ಜನ ಹೇಳಿದ್ರು ಔಷಧಿ ಸರಿಯಾಗಿ ಬರ್ತಾ ಇಲ್ಲ. ನಾವು ಆರೋಗ್ಯ ಇಲಾಖೆ ಈಗ ನಮ್ಮ ಹಾಸ್ಪಿಟಲ್ಸ್ ಕೂಡ ಏನಿದೆ ಆರೋಗ್ಯ ಇಲಾಖೆ ಕೈ ಕೆಳಗಡೆ ಅಲ್ಲಿ ಇದೆ. ಸೊ ಅವರಿಗೆ ನಾವು ಪತ್ರ ಬರಿತೀವಿ ಮತ್ತೆ ಅವ್ರಿಗೆ ಮಾತಾಡ್ತೀವಿ ಅವರು ಔಷಧಿ ಮತ್ತೆ ಈ ರೀತಿ ಎಲ್ಲ ಇದು ಬರಲಿ ಅಲ್ಲಿ. ಮತ್ತೆ ಕೆಲವು ಸಾಮಾನು ಹೇಳಿದ್ರು ಅಷ್ಟು ಈ ಸಾಮಾನು ಅಷ್ಟು ಕ್ವಾಂಟಿಟಿ ಸಿಗಲ್ಲ ಒಳಗಡೆ ಕ್ಯಾಂಟೀನ್ ನಲ್ಲಿ. ಸೊ ನಾವು ಅದು ಕೂಡ ನಾವು ಹೇಳಿದ್ವಿ ಅದು ಎಲ್ಲ ಸಾಮಾನು ಇದು ಇದೆ. ನಾವು ಅವತ್ತು ಕುಂದು ಕೊರತೆ ಏನಿದೆ ಅದು ನಾವು ನೋಡ್ಬೇಕು. ಯಾವ್ದು ಜೆನ್ವಿನ್ ಇದೆ, ಯಾರ್ದು ರೆಮಿಷನ್ ಸಲುವಾಗಿ ಕೆಲವು ಜನ ಅರ್ಜಿ ಹಾಕಿದ್ದಾರೆ, ಕೆಲವು ಜನ ಪೆರೋಲ್ ಸಲುವಾಗಿ ಅರ್ಜಿ ಹಾಕಿದ್ದಾರೆ. ಅವ್ರಿಗೆ ಎಲ್ಲರಿಗೆ ಏನಿದೆ ಅವ್ರದ್ದು ಕುಲಂಕುಷವಾಗಿ ನಾವು ಪರಿಶೀಲನೆ ಮಾಡಿ ಯಾರ್ದು ಜೆನ್ವಿನ್ ಹಾಗೆ ಇದೆ ಮತ್ತೆ ಅವ್ರಿಗೆ ನಾವು ಪೆರೋಲ್ ಆಗ್ಲಿ ರೆಮಿಷನ್ ಆಗ್ಲಿ ಅದ್ರ ಸಲುವಾಗಿ ನಾವು ರಿಕಮೆಂಡ್ ಮಾಡಬೇಕು. ಉಮೇಶ್ ರೆಡ್ಡಿ ಅಂತ ಸರಣಿ ಅತ್ಯಾಚಾರಿಗಳಿರಬಹುದು ಅಥವಾ ಬೇರೆ ಬೇರೆಯವರಿಗೆ ಕ್ರೈಮ್ ಮಾಡಿ ಬಂದವರು ಸೆಪರೇಟ್ ಒಳಗಡೆ ಕಿಚನ್ ಸೆಟಪ್ ಆಗಿದೆ, ಅದಕ್ಕೆ ಪರ್ಮಿಷನ್ ಇದೆನಾ? ಈಗ ಯಾವ್ದು ಸೆಪರೇಟ್ ಕಿಚನ್ ಯಾರ್ದು ಇಲ್ಲ. ಓಕೆ, ಎಲ್ಲರೂ ಜೈಲ್ನಲ್ಲಿ ಏನು ಊಟ ಕೊಡ್ತಾರೋ ಅದೇ ಊಟ ಮಾಡ್ತಾರೆ. ಬಟ್ ಇತ್ತೀಚೆಗೆ ವೈರಲ್ ಆದಂತಹ ವಿಡಿಯೋಗಳಲ್ಲಿ ಅದನ್ನ ಕಂಡಿದ್ವಿ. ಅದು ಉಮೇಶ್ ರೆಡ್ಡಿದು ವಿಡಿಯೋ ಏನು ವೈರಲ್ ಆಗಿದೆ 2021 ರನ್ಯಾ ರಾವ್ ಗೋಲ್ಡ್ ಕೇಸ್ ಪ್ರಕರಣದಲ್ಲಿ ಒಬ್ರು ಅವರ ಸದ್ಯಕ್ಕೆ ಈಗ ಇಲ್ಲ. ನಾನು ವಿಸಿಟ್ ಮಾಡಿದ್ದೇನೆ, ಪ್ರತಿಯೊಂದು ಬ್ಯಾರೆಕ್ ನಾನು ವಿಸಿಟ್ ಮಾಡಿದ್ದೇನೆ. ಸದ್ಯಕ್ಕೆ ಆಗ್ತೇನಿಲ್ಲ. ಅಲೋಕ್ ಕುಮಾರ್ ಅವರ ಪೀರಿಯಡ್ ಅಲ್ಲಿ VIP ಕಲ್ಚರ್ಗೆ ಜೈಲ್ ಒಳಗಡೆ ಬ್ರೇಕ್ ಹಾಕ್ತೀರಾ ಹೇಗೆ? ಅಲ್ಲ, ಬ್ರೇಕ್ ಸದ್ಯಕ್ಕೆ ನಾನು ಹೇಳಿದ್ದಕ್ಕೆ ಎಲ್ಲರೂ ಸರಿ ಸಮಾನ ದೃಷ್ಟಿಯಿಂದ ಇದ್ದಾರೆ. ನಾನು ಎಲ್ಲ ಬ್ಯಾರೆಕ್ ನಾನು ವಿಸಿಟ್ ಮಾಡಿದ್ದೇನೆ. ಎಲ್ಲಿ VIP ಗಳು ಇದ್ದಾರೆ, ಎಲ್ಲಿ ನಾನ್ VIP ಗಳು ಇದ್ದಾರೆ.
ನಾನು ಯಾವ ಕಡೆ ನಮ್ಗೆ ಕಂಡು ಬಂದಿಲ್ಲ ಕಿ ಬೇರೆ ಟೈಪ್ ಏನಾದ್ರು ಅವ್ರಿಗೆ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಲೈಕ್ ಪಪ್ಪಿ ಅವರಿದ್ದಾರೆ. ಸೊ ಅವ್ರನ್ನೆಲ್ಲ ಭೇಟಿ ಮಾಡಿದ್ರಾ ಅಥವಾ ಅವ್ರಿಗೆಲ್ಲ ಬ್ರೇಕ್ ಹಾಕ್ತೀರಾ? ಅವಾಗೆಲ್ಲ ನಾನು ಇದು ನೋಡಿ, ನಾನು ಭೇಟಿ ಮಾಡ್ಲಿಕ್ಕೆ ನಾನು ಯಾರಿಗೆ ನಾನು ಹೋಗಿಲ್ಲ. ನಾನು ಅಲ್ಲಿ ಇದು ಜೈಲ್ ನೋಡಕ್ಕೆ ನಾನು ಹೋಗಿದ್ದೇನೆ, ಕೈದಿಗಳಿಗೆ ನಾವು ನೋಡಕ್ಕೆ ಹೋಗಿದ್ದೇನೆ. ನಾನು ಅವರದ್ದು ರೂಮ್ಸ್ಗೆ ಬ್ಯಾರಕ್ ನಾನು ವಿಸಿಟ್ ಮಾಡಿದ್ದೇನೆ. ನಾನು ಯಾರಿಗೆ ಮಾತಾಡ್ಲಿಕ್ಕೆ ನಾನು ಹೋಗಿಲ್ಲ. ನಾನು ಎಲ್ಲರಿಗೆ ನೋಡಿದ್ದೇನೆ, ಅಲ್ಲಿ ಇದ್ರು ಅಲ್ಲಿ ಅವ್ರದ್ದು ಬ್ಯಾರಕ್ ನಾನು ಕಿಲ್ಲ ಏನಾದ್ರು ಅವ್ರಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಇದೆಯಾ ಅಥವಾ ಆರ್ತಿ ನಾವು ಎಲ್ಲರದ್ದು ನಾವು ನೋಡಿದ್ವಿ. ಪ್ರಜ್ವಲ್ ರೂಮ್ ನೋಡಿದ್ವಿ. ಅವ್ರಿಗೇನಾದ್ರೂ ಮೊಬೈಲ್ ಫೆಸಿಲಿಟೀಸ್ ಇದೆಯಾ ಸರ್, ಹೇಗೆ ಅಥವಾ ಇಲ್ಲ? ಇಲ್ಲ ಇಲ್ಲ. ಓಕೆ ಸರ್, ಹೌ ಪ್ರಿವಿಲೇಜ್ ಯು ಆರ್ ಫೀಲಿಂಗ್ ಫಾರ್ ದಿಸ್ ಡಿಪಾರ್ಟ್ಮೆಂಟ್? ಐ ಮೀನ್ ದಿಸ್ ಇಲ್ಲ, ನಾನು ಯಾವ ಪ್ರಿವಿಲೇಜ್ ಇಲ್ಲ. ಇದು ನಾನು 32 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನಾನು ಡೇ 1 ಇಂದ ಸಮರ್ಪಕವಾಗಿ ಕೆಲಸ ಮಾಡಿದ್ದೇನೆ. ನಾನು 30 ಇಯರ್ಸ್ ನಂತರ ಯಾರು DG ಆಗ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ, ನಾನು 32nd ಇಯರ್ಸ್ ಆಫ್ ಸರ್ವಿಸ್. ಸೊ ಇದು ಪ್ರಿವಿಲೇಜ್ ಏನಿಲ್ಲ, ಇದು ಏನೋ ಡಿಪಾರ್ಟ್ಮೆಂಟ್ ಏನ್ ಡಿಫರೆನ್ಸ್ ಅನ್ಸುತ್ತೆ ನಿಮ್ಗೆ? ಅದು ಡಿಪಾರ್ಟ್ಮೆಂಟ್ ಇದು ಇದೆ. ಈ ಡಿಪಾರ್ಟ್ಮೆಂಟ್ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಡೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವೇ ಇಲ್ಲ. ಇದು ಪ್ರಿಸನ್ ಡಿಪಾರ್ಟ್ಮೆಂಟ್. ಇದು ಪ್ರಿಸನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಡೆ ಇದೆ. ಇಲ್ಲಿ ಸಿಬ್ಬಂದಿದು ರಿಕ್ರೂಟ್ಮೆಂಟ್, ಸಿಬ್ಬಂದಿದು ಇದು ಟ್ರೈನಿಂಗ್ ಎಲ್ಲ ಬೇರೆ ಟೈಪ್ ಇದು ಆಗತ್ತೆ. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಸಂಬಂಧ ಇಲ್ಲ. ಅದಕ್ಕಾಗಿ ಒಂದು ಪೂರ್ತಿ ಒಂದು ಹೊಸ ಸೆಟಪ್ ಹಾಗೆ ಇದೆ. ಸರ್, ಒನ್ ಲಾಸ್ಟ್ ಕ್ವೆಶ್ಚನ್, ಬಿಕಾಸ್ ದರ್ಶನ್ ಸಹ ಕೈದಿಗಳಿಗೆ ಹೊಡೆದಿದ್ರು ಅಂತ ತುಂಬಾನೇ ರೂಮರ್ ಸ್ಪ್ರೆಡ್ ಆಗಿತ್ತು, ಮೀಡಿಯಾಗಳಲ್ಲೂ ಆಗಿತ್ತು. ಅಂತದ್ದೇನಾದ್ರು ಇನ್ಸಿಡೆಂಟ್ ನಡೆದಿದೆಯಾ? ನಿಮ್ಮಿಂದ ಕ್ಲಾರಿಫಿಕೇಶನ್. ಇಲ್ಲ, ನಮ್ಮ ಪ್ರಕಾರ ಆರ್ತಿ ಯಾವ್ದು ಇನ್ಸಿಡೆಂಟ್ ಅಲ್ಲಿ ಆಗಿಲ್ಲ. ಅದು ಯಾವ್ದು ಮೀಡಿಯಾದಲ್ಲಿ ಅದು ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಾಡಿದ್ರು. ನಾನು ಅಲ್ಲಿ ವಿಸಿಟ್ ಮಾಡಿದ್ದೇನೆ. ಮತ್ತೆ ನಮ್ಗೆ ಅವರು ಏನ್ ಇದರ ಬಗ್ಗೆ ಜಗದೀಶ್ ಆಗ್ಲಿ ಯಾರು ಆಗ್ಲಿ, ಯಾರು ನಾನು ಎಲ್ಲ ನಮ್ಗೆ ಸಿಕ್ಕಿದ್ರು, ಯಾರು ನಮ್ಗೆ ಇದ್ರ ಬಗ್ಗೆ ಒಳಗಡೆ ಪ್ರಾಬ್ಲಮ್ಸ್ ಇರೋದ್ರ ಬಗ್ಗೆ ಯಾರೇನು ಹೇಳಿಲ್ಲ. ನಾನು ಅಲ್ಲಿ 2-3 ನಿಮಿಷ ನಾನು ಮಾತಾಡಿದ್ದೆ. ಅದು ಬೇರೆ ಬೇರೆ ಅವ್ರೆಲ್ಲರೂ ಇದ್ರು, 6 ಜನ ಇದ್ರು. ಆದ್ರೆ ಯಾರು ಏನ ನಮ್ಗೆ ದೂರ ಹಾಗೆ ಅಥವಾ ಯಾವ್ದು ಸಮಸ್ಯೆ ಹಾಗೆ ಯಾರು ಹೇಳಿಲ್ಲ. ಸೊ ಫೈನಲಿ ಹೊರಗಡೆ ಜನಗಳಿಗೆ ತುಂಬಾನೇ ಒಂದು ರಾಂಗ್ ಮೆಸೇಜ್ ಕನ್ವೆ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಜೈಲೋ ರೆಸಾರ್ಟೋ ಅನ್ನುವಂಥ ರೀತಿಯಲ್ಲಿ ಮೆಸೇಜ್ಗಳು ಕನ್ವೆ ಆಗಿತ್ತು. ಇಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗ ಜೈಲಲ್ಲೂ ಬಾಳೆಹಣ್ಣಿನ ಗೊನೆ ಒಳಗಡೆ ಗಾಂಜಾ ಸಪ್ಲೈ ಆಗಿದ್ದಿರಬಹುದು, ಅಥವಾ ಕಲಬುರಗಿ ಜೈಲ್ ಇರಬಹುದು. ಈ ರೀತಿ ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆ ಅಥವಾ ತಪ್ಪು ಮಾಹಿತಿನೋ ಅಥವಾ ಒಳಗಿರೋ ವ್ಯವಸ್ಥೆ ಬಗ್ಗೆ ಒಂದಷ್ಟು ವಿಡಿಯೋ ವೈರಲ್ ಆಗೋದು, ಈ ಎಲ್ಲ ಎಂಟೈರ್ ಸಿಸ್ಟಮ್ ಬಗ್ಗೆ ವೆಂಕಟಿ GP ಆಫ್ ದ ಪ್ರಿಸನ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ ನೋಡಿ, ಸಮಸ್ಯೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇರ್ತದೆ. ಯಾವ ಏರಿಯಾ ಇಲ್ಲ, ಯಾವ ಕ್ಷೇತ್ರ ಇಲ್ಲ ಸಮಸ್ಯೆ ಇಲ್ಲ. ಆರ್ತಿ ಸಮಸ್ಯೆ ಇಲ್ಲಿ ಕೂಡ ಇದೆ. ಆದರೆ ಕೆಲವು ಸಮಸ್ಯೆಗಳು ಬಹಳ ಹೈಲೈಟ್ ಆಗಿತ್ತು. ಇದು ಇಲ್ಲಿ ಏನಿದೆ, ಈ ರಾಜ್ಯಾತೀತ ಆಗಿ ಇದು ಕೊಡ್ತಾ ಇದ್ದಾರೆ. ನಾವೊಂದು ಬಹಳ ಬ್ಯಾಲೆನ್ಸ್ ನೋಡಿ, ನಾವು ಕಾನೂನು ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಏನು ಪ್ರಿಸನ್ ಮ್ಯಾನ್ಯುವಲ್ ಅವ್ರಿಗೆ ಏನ್ ಸವಲತ್ತು ಕೊಡ್ಬೇಕು ಅದು ಕೂಡ ಕೊಡ್ಬೇಕಾಗತ್ತೆ. ಅದು ನಾವು ಕೊಡ್ಲಿಲ್ಲ ಮತ್ತೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಅದು ಕೋರ್ಟ್ಗಳು ನಮ್ಮ ಮೇಲೆ ಬಹಳ ಕಣ್ಣಿಡ್ತಾರೆ, ಅವರು ಎಲ್ಲ ರಿವ್ಯೂ ಮಾಡ್ತಾರೆ. ಸೊ ನಾವು ಅದು ಕೂಡ ನೋಡ್ಬೇಕಾಗತ್ತೆ. ಸೆಕೆಂಡ್ ಇದೆ ನಾವು ಯಾವ್ದು ಪ್ರಿಸನ್ ಮ್ಯಾನ್ಯುವಲ್ ಫೆಸಿಲಿಟಿ ಇಲ್ಲ, ಅದು ಇಲ್ಲದೆ ನಾವು ಕೊಡೋದು ಅದು ತಪ್ಪಾಗತ್ತೆ. ಸೊ ಅದು ಕೂಡ ನಾವು ಕೊಡ್ಲಿಕ್ಕೆ ನಾವು ಹೋಗ್ಬಾರ್ದು, ಅದು ಸರಿ ಆಗಲ್ಲ. ಸೊ ನಾವು ಅದೇ ನೋಡ್ತೀವಿ, ಸ್ಟ್ರಿಕ್ಟ್ಲಿ ಆಸ್ ಪರ್ ದ ಜುಡಿಷಿಯಲ್ ಡೈರೆಕ್ಷನ್ಸ್ ಏನಿದೆ, ಹೈಕೋರ್ಟ್ ಅದು ಡೈರೆಕ್ಷನ್ ಇರಬಹುದು ಅಥವಾ ಸೆಷನ್ಸ್ ಕೋರ್ಟ್ ಡೈರೆಕ್ಷನ್ ಇರಬಹುದು, ಆ ಡೈರೆಕ್ಷನ್ ಏನಿದೆ ಆ ಪ್ರಕಾರ ನಾವು ನಡ್ಕೊಂಡು ನಾವು ಹೋಗ್ತೀವಿ. ಜಾಮರ್ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಸರ್? ಇಲ್ಲ, ನಾವು ಈಗ ಮೀಟಿಂಗ್ ನಾವು ಮಾಡಿದೀವಿ. ಆದ್ರೆ ನಾವು ಈಗ ಅವ್ರಿಗೆ ಟೈಮ್ ನಾವು ಕೊಟ್ಟಿದ್ದೀವಿ ಇದರ ಬಗ್ಗೆ ನೀವು ಪರಿಶೀಲನೆ ಮಾಡಿ. ಬಹಳ ಜನ ಹೇಳ್ತಾರೆ ಇಲ್ಲಿ ಒಳಗಡೆ ಕೆಲವು ಕಡೆ ಸಿಗ್ನಲ್ ಬರ್ತಾ ಇದೆ, ಹೊರಗಡೆ ಸಿಗ್ನಲ್ ಬರಲ್ಲ. ಈ ವಿಷಯ ಬಗ್ಗೆ ಎಲ್ಲರೂ ಈಗ ಬಂದಿದ್ರು. ಅವರು TCIL ನವರು ಬಂದಿದ್ರು, ಅದು ಡಿಪಾರ್ಟ್ಮೆಂಟ್ ಟೆಲಿಕಾಂ, BSNL, ಏರ್ಟೆಲ್, ವೋಡಾಫೋನ್, ಜಿಯೋ ಎಲ್ಲರೂ ಇದ್ರು. ನಾವು ಅವ್ರಿಗೆ ಹೇಳಿದ್ವಿ ನೋಡಿ, ಇದು 15 ವರ್ಷದಿಂದ ನಾನು ಸಮಸ್ಯೆ ನೋಡ್ತಾ ಇದ್ದೀನಿ, ಇದು ಮುಂದುವರಿಸಬಾರ್ದು. ಇದು ಆಗದೇ ಇದ್ರೆ ದೆನ್ ವಿಲ್ ಬಿ ಫೋರ್ಸ್ ಟು ಇನ್ಕ್ಲೂಡ್ ಯುವರ್ ನೇಮ್ ಆಸ್ ಅಬೇಟರ್ ಇನ್ ಫ್ಯೂಚರ್ FIRs. ಅದು ಆಗತ್ತೆ. ಸೊ 1 ತಿಂಗಳಾದು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಇದು ಏನಾದರೂ ಸುಧಾರಣೆ ಮಾಡಲಿಕ್ಕೆ ಪರಪ್ಪನಗರ ಮತ್ತೆ ಸುತ್ತಮುತ್ತ ಏರಿಯಾನಲ್ಲಿ ನಾವು ನೋಡೋಣ ಏನಿದು ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಕೂಡ ಅವರಿಗೆ ಬಹಳ ಸರ್ತಿ ನಿರ್ದೇಶನ ನೀಡಲಾಗಿತ್ತು. ಅದಕ್ಕಾಗಿ ನಾನು 100% ಹೇಳಲಾಕಿ ಅದು ಮಾಡೇ ಮಾಡ್ತಾರೆ. ನಾವು ಅವ್ರಿಗೆಲ್ಲ ಎಚ್ಚರಿಕೆ ಕೂಡ ನಾವು ಕೊಟ್ಟಿದ್ದೀವಿ ನಮ್ಮ ಸ್ಟೈಲ್ನಲ್ಲಿ. ಅದು ನಾವು ನೋಡೋಣ ವರ್ಕ್ ಆಗದ್ದೆ ಏನಾಗದ್ದೆ ನಾವು ನೋಡೋಣ. ಸೊ ಅವ್ರಿಗೆ 22 ಜನವರಿವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟು ಸಮಯವನ್ನ ಕಳೆದಿದ್ದಕ್ಕಾಗಿ, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್.